ಒಂದು ಶಿಕ್ಷಣ ಮಟ್ಟವನ್ನ ಉತ್ತಮಪಡಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ VRPs ಅವರು ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಸರ್ಕಾರದ ಆದೇಶದಂತೆ ಕಾಲಾವಕಾಶ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು 2 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಇಂದು ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಅದೇ ಪಾರದರ್ಶಕವಾಗಿ ಮಕ್ಕಳು, ಶಿಕ್ಷಕರು ಮತ್ತೆ ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ RF ಸಾಮಾಜಿಕ ಅರಣ್ಯ ಇಲಾಖೆಯ RF ವಹಿಸಬೇಕಾಗಿತ್ತು. ಆ ಪರವಾಗಿ ನೀವೇ ಆಯ್ಕೆ ಮಾಡಿ ಕಳಿಸುವಂತ ಕುಶಾಮ್ ಶೆಟ್ರು ಅವರು ಆಗಮಿಸಿದ್ದಾರೆ. ಕುಶಾಮ್ ಶೆಟ್ರೆ ಹಾಗೂ ಈ ಶಾಲೆಯ ಶಿಕ್ಷಕರೇ ಮತ್ತೆ STMC ಅಧ್ಯಕ್ಷರೇ, ಉಪಾಧ್ಯಕ್ಷರು ಆಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು ಮಕ್ಕಳ ಅದಕ್ಕೆ ಸಂಬಂಧಪಟ್ಟಂತೆ ನಾವು 3 ದಿನಗಳಲ್ಲಿ ಒಂದು ದಿನ ದಾಖಲಾತಿ ಪರಿಶೀಲನೆ ಮಾಡಬೇಕಾಗುತ್ತೆ, ಮತ್ತೊಂದು ದಿನ ಪೋಷಕರ ಭೇಟಿಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಪೋಷಕರ ಸರ್ಕಾರ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಪೋಷಕರ ಭೇಟಿ. ಇನ್ನೊಂದು ದಿನ ಈ ಪಾರದರ್ಶಕವಾಗಿ ಒಂದು ಸಭೆಯನ್ನು ಮಾಡಬೇಕಾಗುತ್ತೆ. ಪೋಷಕರ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ಅವರು ಹೊರಗಡೆ ಹೋಗಿರ್ತಾರೆ. ಹಾಗಾಗಿ ನೀವು ಇಲ್ಲೇ ಇದ್ದೀರಿ ಅಂತ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರೆ ಅದೇನ ಕೇಳಿದರೆ ಸರ್ಕಾರದಿಂದ ನೋಡೋಣ. ನೋಡು, ನಿಮ್ಮ ಮಗು ಶೈಕ್ಷಣಿಕ ಅವಧಿಯಲ್ಲಿ ಪಠ್ಯ ಪುಸ್ತಕ, ಸಮವಸ್ತ್ರ, ಶೂಸ್, ಸಾಕ್ಸ್ ಎಲ್ಲ ಪಡ್ಕೊಂಡಿದ್ಯಾ? ಹೌದಿಲ್ಲಪ್ಪ? ನಿಮ್ಮ ಮಗು ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಏನಾದ್ರು ಪಡ್ಕೊತಾ ಇದೆಯಾ? ಈಗ ಇತರೆ ಮಕ್ಕಳಿಗೆ ಕೊಡ್ತಾ ಇಲ್ಲ ಸರ್, 3 ವರ್ಷದಿಂದ ಸಿಟ್ಟು ಜಾಸ್ತಿ ಮಗು ಬರ್ತಾ ಇದೆ. ಹೌದಾ? ಮೊನ್ನೆ ಬರ್ತಾ ಇದೆಲ್ಲ ನಮ್ಮನಿಗೆ ನಿಮ್ಮ ಮಗು ಸಾರಿಗೆ ಭತ್ಯೆ ಅಂದ್ರೆ ದೂರದಿಂದ ಬರೋ ಮಕ್ಕಳಿಗೆ ಸರ್ಕಾರದಿಂದ ಸಾರಿಗೆ ಭತ್ಯೆ ಅಂತ ಕೊಡ್ತಾರೆ. 3 ಕಿಲೋಮೀಟರ್ ದೂರದಿಂದ ಬರೋದಕ್ಕೆ. ಮತ್ತೆ ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ? ಮಗು ಓದೋದ್ರಲ್ಲಿ